ಬಿಡ್ತಿ ಹಾಗೂ ವರದಾ ನದಿಗೆ ಸಂಬಂಧಪಟ್ಟಂತೆ ಸುಮಾರು 4 ದಶಕಗಳಿಂದ ಈ ಬಂದಿಲ್ಲ ಒಂದು ರೀತಿ ಹೋರಾಟಗಳು ಹಾವೇರಿಯಲ್ಲಿ ನಡೀತಾ ಬಂದಿದ್ದಾವೆ. ಈಗ ಹೆಚ್ಚಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ಅದರ ಬಗ್ಗೆ ಈಗ ಸ್ವಲ್ಪ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ವಿರೋಧನೂ ಕೂಡ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆಗೈತಿ ಸಮಸ್ಯೆಗೈತಿ ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾರೆ, ಅವ್ರ ಹಕ್ಕದು. ಆದರೆ ಒಂದು ನದಿಯಿಂದ ಇನ್ನೊಂದು ನದಿಗೆ ನೀರು ತಂದು ಜೋಡಣೆ ಮಾಡಿ ಬದುಕಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ಕೇಂದ್ರ ರಾಜ್ಯ ಸರ್ಕಾರ ಮೇಲೆ ಇರೋದ್ರಿಂದ ನಾವು ನಮ್ಮದೇ ಆದಂಥ ನೋವು ಸಮಸ್ಯೆಗಳನ್ನು ಹೊತ್ಕೊಂಡು ಇವತ್ತು ಹೋರಾಟವನ್ನು ಮಾಡಬೇಕಾಗೈತಿ. ಯಾವುದೇ ಕಾರಣಕ್ಕೂ ಹೋರಾಟದ ಹಿಂದಕ್ಕೆ ಸರಿಯ ಪ್ರಶ್ನೆನೇ ಇಲ್ಲ. ನಾವು ಅದನ್ನು ಕೈ ಎತ್ತಿಕೊಳ್ಳೋವರೆಗೂ ನಮ್ಮ ಹೋರಾಟ ನಿರಂತರ ಇರ್ತೈತಿ. ನಾಳೆ 26ನೇ ತಾರೀಕು ಜನಪ್ರತಿನಿಧಿಗಳನ್ನು ಹುಕ್ಕೇರಿ ಮಠಕ್ಕೆ ಕರೆದವಿ. ತಾವೆಲ್ಲ ಅವರೆಲ್ಲರೂ ಬಂದು ಭಾಗವಹಿಸ್ತಾರೆ, ಇದಕ್ಕೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ ಟಿ ವಿ ಮುಖಾಂತರ. ವರದಾ ಮತ್ತು ಬೆಡ್ತಿ ನದಿ ಜೋಡಣೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ದಿನಗಳಿಂದ ಹೋರಾಟದ ಪ್ರಯುಕ್ತ ಇವತ್ತು ಈ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತರುವಂಥ ವ್ಯವಸ್ಥೆಯಲ್ಲಿ ಏನು ಕಾರವಾರ ಜಿಲ್ಲೆಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಅನ್ನೋಂಥದ್ದನ್ನು ಇತ್ತೀಚೆಗೆ ತಿಳಿದಾಗ ಈ ವಿರೋಧ ಯಾಕೆ ವ್ಯಕ್ತಪಡಿಸಬೇಕು ಅನ್ನೋಂಥದ್ದನ್ನು ಆ ಭಾಗದಿಂದ ಈ ಕಡೆ ಹೊಳೆ ನೀರನ್ನು ನಾವು ಈ ಕಡೆ ತಿರುವನ್ನು ತಗೊಂಡಾಗ ಸಾಕಷ್ಟು ಎಕರೆಗಳ ನೀರಾವರಿ ಇದರಲ್ಲಿ ಸಮೃದ್ಧಿ ಆಗೋಂಥ ವ್ಯವಸ್ಥೆ ಇದ್ದಾಗ ಅಲ್ಲೇನು ಪ್ರಕೃತಿಗೆ ಅಂಥ ದೊಡ್ಡ ಮಟ್ಟದ ಏನು ಹಾನಿ ಆಗಲ್ಲ. ಈ ವಿಚಾರವಾಗಿ ಇಲ್ಲಿಯ ಒಂದು ಜನರು ಅದರ ಬಗ್ಗೆ ಅವರು ಹೆಂಗೆ ಅಲ್ಲಿ ಮಠಾಧೀಶರು ಅಲ್ಲಿ ಜನಪ್ರತಿನಿಧಿಗಳು ಹೆಂಗೆ ವಿಚಾರ ಮಾಡ್ಯಾರ, ಇವರು ವಿಚಾರ ಮಾಡಿದ್ರೆ ಫ್ಲಡ್ ಆದಂಥ ಸಂದರ್ಭದಲ್ಲಿ ಅವರ ನೀರನ್ನು ಅವರೇ ಇಟ್ಕೊಂಡಿದ್ರೆ ನಾವ್ಯಾಕೆ ಅನುಭವಿಸೋಂಥ ವ್ಯವಸ್ಥೆ ಬರ್ತಿತ್ತು. ಅವತ್ತು ನಾವು ಸಂಪೂರ್ಣ ಹಾಳಾಗ್ಯವಲ್ಲ. ಇದೇ ರೀತಿ ಈ ಭಾಗದ ಜನರು ಕೂಡ ಆ ಫ್ಲಡ್ ಆದಾಗ ಈಗ ಇಲ್ಲಿ ನೀರು ಹೆಚ್ಚಿಗೆ ಬರ್ತೈತಿ ಅನ್ನೋಂಥದ್ದನ್ನು ಕಲ್ಪನೆ ಬಿಡಬೇಕು. ಅದರಲ್ಲಿ ಫ್ಲಡ್ ಆದಾಗ ಮಾತ್ರ ಬರ್ತೈತೆ ಹೊರತು ಸಾದಿಲ್ವಾರು ಯಾವತ್ತೂ ಆ ಸಂದರ್ಭದಲ್ಲಿ ನೀರು ಬರಲ್ಲ. ಅದಕ್ಕೆ ತಜ್ಞರು ಈಗ ಯಾವ ಹಂತಕ್ಕೆ ಏನನ್ನ ನೀರು ಬಿಡಬೇಕು ಅನ್ನೋಂಥದ್ದನ್ನು ಏನು ಯೋಜನೆ ರೂಪಿಸ್ಯಾರ, DPR ರೆಡಿ ಮಾಡ್ಬೇಕು ಅಂತ ಹೇಳಿ ಮಾಡ್ಯಾರ. ಅದು ಆಗಂಥ ವ್ಯವಸ್ಥೆ ಆಗಬೇಕು. ಇದನ್ನು ಅವರು ಅಲ್ಲಿಯ ಭಾಗದ ಜನರು ಇದನ್ನು ವಿರೋಧ ವ್ಯಕ್ತಪಡಿಸೋಂಥದ್ದನ್ನು ಮುಂದುವರಿಸಿದ್ರೆ ಈ ಭಾಗದ ಅದರದ್ದು ಉಪಯೋಗ ತಗೊಂಡಂಥವ್ರು ಎಲ್ಲರೂ ಒಟ್ಟಿಗೆ ಸೇರಿ ಅದಕ್ಕಿಂತ ಹೆಚ್ಚಿನದಾಗಿ ವಿರೋಧ ವ್ಯಕ್ತಪಡಿಸಿ ಸರ್ಕಾರದ ಗಮನಕ್ಕೆ ಯಾವ ರೀತಿ ತರಬೇಕು ಅನ್ನೋಂಥ ವಿಚಾರನ ನಾವು ಮಾಡಬೇಕಾಗತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ವರದಾ ಬೇಡ್ತಿ ಯೋಜನೆ ಆಗಲೇಬೇಕು. ನಿಸರ್ಗ ಕೊಟ್ಟಿರ್ತಕ್ಕಂಥ ನೀರು, ದೇವರು ಕೊಟ್ಟಿರ್ತಕ್ಕಂಥ ನೀರು, ಅದು ಇವತ್ತ ಪುಣ್ಯಕ್ಕೆ ಅವರು ಉತ್ತಮವಾದಂಥ ವಾತಾವರಣದೊಳಗೆ ಅವರು ಅದಾರ. ನಾವಿಲ್ಲೇ ಬಯಲು ಸೀಮೆಗೆ ಅದಾವೆ. ನಾವು ರೈತರು ಮುಗಿಲು ನೋಡಿ ಬೆಳಿಬೇಕಾಕೈತಿ. ಅವ್ರಿಗೆ ಕಂಪಲ್ಸರಿ 4-5 ತಿಂಗಳು ಮಳೆ ಆಕೈತಿ. ಹೊಳಿ ಹಳ್ಳ ಕೊಳ್ಳಗಳು ಎಲ್ಲ ತುಂಬ್ತಾವೆ. ಅವರು ನಮ್ಮ ಪರಿಸರದ ಮೇಲೆ ದುಷ್ಪರಿಣಾಮ ಆಕೈತಿ, ನಮ್ಮ ಘಟ್ಟ ಪ್ರದೇಶ ಹಾಳಾಕೈತಿ ಅಂತೇಳಿ ಕೆಲ ಪರಿಸರವಾದಿಗಳು ಏನದಾರಲ್ಲ ಮತ್ತು ಕೆಲವೊಬ್ಬ ಪೂಜ್ಯರು ಕೂಡ ಹೋರಾಟಕ್ಕೆ ಅದಕ್ಕೆ ಏನು ವಿರೋಧ ಮಾಡ್ತಾರೆ. ದಯಮಾಡಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಈ ಬಯಲುಸೀಮೆ ಜನರ ರೈತರ ಕಷ್ಟಗಳನ್ನು ಬವಣೆಗಳನ್ನು ತಾವು ನೋಡ್ರಿ. ನಾವು ಕೂಡ ಮನುಷ್ಯರ ನಿಮ್ಮಂಗೆ ನಮ್ಮನ್ನು ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಆ ಬೇಡ್ತಿ ಜೋಡಣೆಯಿಂದ ನಮಗೆ ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಸಂಪೂರ್ಣವಾಗಿ ನೀರಾವರಿ ಆಕೈತಿ. ನಮ್ಮ ರೈತರಿಗೂ ಕೂಡ ಅನುಕೂಲ ಆಕೈತಿ. ರೈತ ಬೆಳೆದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಶಕ್ತಿ ರೈತರಿಗೆ ಇದ್ನಪ್ಪ ಅಂದ್ರೆ ದೇಶ ಬದುಕ್ತೈತಿ. ಅದಕ್ಕೆ ತಾವು ಇದನ್ನು ಪರಿಸರ ಅಂತಕ್ಕಂಥ ಒಂದು ಮಾತನ್ನು ಬಿಟ್ಟು ದಯಮಾಡಿ ಯೋಜನೆಗೆ ಸಹಕಾರ ಕೊಡ್ಬೇಕಂತೇಳಿ ಅವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂತ ಅದಕ್ಕೆ ನಾವು ಭಾಗಿಯಾಕವಿ. ನೋಡ್ರಿ, ನಾನು ಅಧಿವೇಶನ ನಂದು 1ನೇ ಅಧಿವೇಶನದಲ್ಲಿ ಫಸ್ಟ್ ವರದಾ ಬಿಡ್ತಿ ಹೋರಾಟದ ಬಗ್ಗೆನೇ ಮಾತಾಡಿದೆ. 4 ಅಧಿವೇಶನದಲ್ಲಿ ನಾನು ಮಾತನಾಡಿದ್ದೀನಿ. ನಾನು ಈ ಭಾಗದ ಸಂಸದರು ಬಸವರಾಜ ಬೊಮ್ಮಾಯಿ ಸಾಹೇಬರು ಹಾಗೂ ಜೋಶಿ ಸಾಹೇಬರಿಗೂ ನಾನು ಮನವಿ ಮಾಡಿದೆ. ಇವತ್ತು ಉದ್ದೇಶಪೂರ್ವಕವಾಗಿ ಕೆಲವು ಜನ ಈ ಯೋಜನೆಯನ್ನು ತಡೀಲಿಕ್ಕೆ ನಾನು ಮೊನ್ನೆ ಅಧಿವೇಶನದಲ್ಲಿ ಕಾರವಾರ ಜಿಲ್ಲೆಯ ಶಾಸಕರು ಮತ್ತು ಸಂಸದರಿಗೂ ಕೂಡ ನಾನು ಮನವಿ ಮಾಡಿದ್ದೆ. ದಯವಿಟ್ಟು ಸಮುದ್ರಕ್ಕೆ ಪೋಲಾಗ್ತಿರುವಂಥ ನೀರನ್ನು ನೀವು ಹಾಳು ಮಾಡೋದಕ್ಕಿಂತ ನಾವು ಇಲ್ಲೇ ಕುಡಿಯುವ ನೀರಿಗೆ ತೊಂದರೆ ಇದೆ, ನೀರಾವರಿಗೆ ನೀರು ತೊಂದರೆ ಇದೆ, ಆದ್ದರಿಂದ ಈ ಯೋಜನೆಗೆ ಅಡ್ಡಿಪಡಿಸಬಾರದು ಅಂತೇಳಿ ನಾನು ಮನವಿ ಮಾಡಿದ್ದೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ DPR ಅನ್ನು ಸಲ್ಲಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ತಮ್ಮ ಮುಖಾಂತರ ಇವತ್ತು ನಾನು
ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರು ಹಾಗೂ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ. ಅಲ್ಲಿಯ ಮಠಾಧೀಶರಲ್ಲೂ ಕೂಡ ನಾನು ಗೌರವಪೂರ್ವಕವಾಗಿ ನಾನು ಮನವಿ ಮಾಡ್ತೀನಿ. ಹಾವೇರಿ, ಗದಗ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ವರ್ಧಾ ಬೇಡ್ತಿ ನದಿ ಜೋಡಣೆ ಆಗಿರೋದ್ರಿಂದ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಳಿತೈತಿ. ಪ್ರಕೃತಿನೂ ಇಂಪಾರ್ಟೆಂಟು, ಪ್ರಕೃತಿ ಜೊತೆಗೆ ಮನುಷ್ಯರು ಕೂಡ ಇಂಪಾರ್ಟೆಂಟು. ಆದ್ದರಿಂದ ಪ್ರಕೃತಿ ಉಳಿಸೋದ್ರ ಜೊತೆಗೆ ಈ ಭಾಗದ ಮಾನವ ಸಂಪನ್ಮೂಲಕ್ಕೆ ಕುಡಿಯುವ ನೀರಿನ ಅನುಕೂಲತೆಯನ್ನು ಮಾಡಿಕೊಳ್ಳಲಿಕ್ಕೆ ಯಾರೂ ಕೂಡ ವಿರೋಧ ಮಾಡಬಾರ್ದು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. 26ಕ್ಕೆ ರೈತರು ಎಲ್ಲ ಪಕ್ಷಾತೀತವಾಗಿ ಸಭೆ ಹೌದು, ನಾವು ಆ ಸಭೆಗೆ ಭಾಗವಹಿಸ್ತೀವಿ. ರೈತ ಸಂಘದ ಹೋರಾಟಕ್ಕೆ ನಮ್ಮ ಹೋರಾಟ ಬೆಂಬಲ ಇದೆ. ವರ್ಧಾ ಬೇಡ್ತಿ ನದಿಗೆ ಅವರು ಯಾವುದೇ ಸಭೆ ಕರೆದ್ರೂ ಹೋಗ್ತೀವಿ, ಯಾವುದೇ ಹೋರಾಟ ಕರೆದ್ರೂ ನಾವು ಕೂಡ ಪಕ್ಷಾತೀತವಾಗಿ ಒಬ್ಬ ರೈತನ ಮಗನಾಗಿ ನಾನು ಅಲ್ಲಿ ಭಾಗವಹಿಸ್ತೀನಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವ ರೀತಿ ದೆಹಲಿ ಗಡಿಯಲ್ಲಿ ಕೇಂದ್ರ ಸರ್ಕಾರ ಎರಡೂ ರಾಜ್ಯಗಳನ್ನು ಕರೆದು ಸಂಧಾನ ಮಾಡತಕ್ಕಂಥದ್ದನ್ನು ಭಾಳ ಅವಶ್ಯಕತೆ ಇದೆ. ಇದು ಕೇವಲ ರಾಜ್ಯ ಸರ್ಕಾರಗಳಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ಒಂದು ಈ ನೀರು ಹರಿದು ಹೋಗಿ ಸಮುದ್ರ ಸೇರ್ತಕ್ಕಂಥ ನೀರು, ಅದರಲ್ಲಿ 10% ನಮ್ಮ ಕರ್ನಾಟಕಕ್ಕೆ ಬಂದರೆ ಸಾಕಷ್ಟು ಜನ ರೈತರು ಬದುಕಂತಾರೆ. ಅದರಿಂದ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದು ಪಕ್ಷ ರಾಜಕಾರಣ ಮಾಡಬಾರ್ದು. ರೈತರ ವಿಚಾರ ಬಂದಾಗ ಎಲ್ಲ ನಾವು ಭಾರತೀಯರು ಎಲ್ಲ ಪಕ್ಷದರು ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಕೇಂದ್ರ ಸರ್ಕಾರದ ಪಾಲು ಹೆಚ್ಚಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಬೇಡ್ತಿ ತಿರುವು ಯೋಜನೆಗೆ ಅಲ್ಲಿ ಉತ್ತರ ಕನ್ನಡದವರು ವಿರೋಧ ಪಡಿಸ್ತಾ ಇದ್ದಾರೆ. ನೋಡ್ರಿ, ಪರ ವಿರೋಧ ಇರ್ತಕ್ಕಂಥದ್ದು ಅದು ವೈಯಕ್ತಿಕ ಇರ್ತದೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ತಂದ್ರೂ ಅದಕ್ಕೆ ಪರ ವಿರೋಧ ಇದ್ದೇ ಇರ್ತದೆ. ನಾವು ಮೆಜಾರಿಟಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಎರಡೂ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ. ಬೇಡ್ತಿ ವರ್ಧಾ ಯೋಜನೆ ನಿಮ್ಮ ಸಹಮತ ಆಯಿತು? ಆಯ್ತು. ವರ್ಧಾ ಬೇಡ್ತಿ ಯೋಜನೆ ಖಂಡಿತವಾಗಿ ಆಗಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ಹಾನಗಲ್, ಸಿಗ್ಗಾಂವ, ಸೋಣೂರು ಮತ್ತು ಹಾವೇರಿ ಭಾಗಕ್ಕೆ ಕುಡಿಯುವ ನೀರಿಗಾಗಿ ಮತ್ತು ನಮ್ಮ ರೈತರ ಒಂದು ಬದುಕನ್ನು ಹಸನು ಮಾಡಲಿಕ್ಕೆ ಯೋಜನೆ ಜಾರಿಗೆ ಬರಬೇಕು. ಉತ್ತರ ಕನ್ನಡದವರು ಏನೇ ವಿರೋಧ ಮಾಡಲಿ, ಏನು ಇವತ್ತು ಪಶ್ಚಿಮ ಘಟ್ಟಗಳ ಕಾಡು ಹೋಗ್ತದೆ ಅಂತಾರೆ, ಅದನ್ನು ಅವರ ಪರಿಸರ ಏನು ಹೋರಾಟಗಾರರ ಅವ್ರ ಜೊತೆ ಸಭೆಯನ್ನು ಮಾಡಿ ಈ ಯೋಜನೆಯನ್ನು ಜಾರಿಗೆ ತರಲು ನಾವು ನಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಈಗಾಗಲೇ ನಮ್ಮ ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವರು ಇದನ್ನು DPR ಮಾಡಲಿಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದೇ 26ಕ್ಕೆ ರೈತರ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇವತ್ತು ಭಾಗವಹಿಸ್ತಾರೆ.